Namaste, one and all. Today we will discuss Hitopadesha from ಶ್ಲೋಕ ಸಂಖ್ಯಾ 199. 199ನೇ ಶ್ಲೋಕಕ್ಕೆ ಬಂದಿದ್ದೇವೆ. ತಥಾ ಹಿ ಉಕ್ತಂ. ನಿನ್ನೆಯ ಕಥೆಯ ಸಾರಾಂಶ ಸಂಗ್ರಹ ಹೇಳ್ಬೋದಾ ಯಾರಾದರೂ? Can somebody summarize yesterday's content so that we can take it forward? Fine, there is a small story being started. ಒಂದು ಸಣ್ಣ ಕಥೆ ಆರಂಭ ಆಗಿದೆ. ವೀರಸೇನ ಅನ್ನುವಂಥ ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ತುಂಗಬಲ ಅನ್ನುವಂಥ ಒಬ್ಬ ರಾಜಪುತ್ರ ಇರ್ತಾನೆ. ಅವನು ಲಾವಣ್ಯವತಿ ಎಂಬಂತಹ ಒಬ್ಬಳು ಯುವತಿಯಲ್ಲಿ ಅನುರಾಗವನ್ನ ಹೊಂದಿರ್ತಾನೆ. ಆ ಭಾಗದ ಕಥೆಯ ಒಂದು ಮುಂದುವರಿಕೆಯ ಭಾಗ 198ನೇ ಶ್ಲೋಕದವರೆಗೆ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಸಾಪಿ ಲಾವಣ್ಯವತಿ सापि लावण्यवती तद अवलोकन क्षणात् प्रभृति स्मरशर प्रहार जर्जरित हृदया तद एकचित्ता अभवत्. ತುಂಗಬಲ ಎಂಬಂತಹ ರಾಜಪುತ್ರನಿಗೆ ಲಾವಣ್ಯವತಿಯಲ್ಲಿ ಅನುರಾಗ ಉಂಟಾಗಿರುತ್ತದೆ. ಅವನು ಆ ಅನುರಾಗವನ್ನ ವ್ಯಕ್ತ ಮಾಡ್ಲಿಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ ಅಂತ ಹೇಳಿ ಮುಂದೆ ಕಥಾಭಾಗದಲ್ಲಿ ಬರ್ತದೆ. ಈಗ ಲಾವಣ್ಯವತಿಯೂ ಕೂಡ ತುಂಗಬಲನ್ನ ನೋಡಿದ ಕೂಡಲೇ ಅವಳಿಗೂ ಅವನಲ್ಲಿ ಪ್ರೀತಿ ಅಥವಾ ಪ್ರೇಮ ಉಂಟಾಗಿರ್ತದೆ. ಲಾವಣ್ಯವತಿ ತದ್ ಅವಲೋಕನ ಕ್ಷಣಾತ್ ಪ್ರಭೃತಿ, ಅವನನ್ನ ನೋಡಿದ ಮರುಕ್ಷಣದಿಂದಲೇ ಅವಳ ಮನಸ್ಸು ಸಂಪೂರ್ಣವಾಗಿ ಆ ತುಂಗಬಲ ಎಂಬ ರಾಜನಿಗೆ ಅಥವಾ ರಾಜಪುತ್ರನ ಕಡೆ ವಿಶೇಷವಾಗಿ ಕಾಮನೆ ಉಂಟಾಗಿರ್ತದೆ. ಸ್ಮರಶರ ಪ್ರಹಾರ ಜರ್ಜರಿತ ಹೃದಯ, ಅವಳಿಗೆ ತುಂಗಬಲನ ಬಗ್ಗೆ ಮತ್ತು ತುಂಗಬಲನಿಗೆ ಲಾವಣ್ಯವತಿಯ ಬಗ್ಗೆ ಒಂದು ಅನುರಾಗ ಪ್ರೇಮ ಉಂಟಾಗಿರ್ತದೆ. ಸೊ ನಾವು ಲಾವಣ್ಯವತಿ ಈಸ್ ಆಲ್ಸೋ ಇನ್ ಲವ್ ವಿತ್ ತುಂಗಬಲ ದ ಪ್ರಿನ್ಸಸ್. तथा ही उक्तम असत्यंच 199th श्लोक. असत्यं साहसं माया मात्सर्यंच अतिलुब्धता निर्गुणत्वं अशौचत्वं स्त्रीणां दोषाः स्वभावजाः. ಅಸತ್ಯಂ ಇದು ಸ್ತ್ರೀಯರ ದೋಷ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಸತ್ಯಂ ಈ ಶ್ಲೋಕವನ್ನ ನೀವು ಹೇಗೆ ಅರ್ಥೈಸ್ತೀರಿ ಅನ್ನೋದು ನಿಮಗೆ ಬಿಟ್ಟದ್ದು. ಕವಿ ಇಲ್ಲಿ ಸ್ತ್ರೀಯರ ಯಾವ್ಯಾವ ದೋಷಗಳು ಅಂತ ಹೇಳಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಅಸತ್ಯ, ಅವರು ಸುಳ್ಳನ್ನ ಹೇಳುವಂಥದ್ದು. ಸಾಹಸ ಅಂದ್ರೆ ಇಲ್ಲಿ ತಮ್ಮ ಶಕ್ತಿಯ ಮೀರಿ ವಿಚಾರವನ್ನ ಯೋಚನೆ ಮಾಡುವಂಥದ್ದು. ಮತ್ತು ಮಾಯಾ ಅನ್ನೋ ಶಬ್ದದಿಂದ ಮೋಸ ಮಾಡುವಂಥದ್ದು ಅಂತ ಅರ್ಥ. ಮಾತ್ಸರ್ಯಂ ಗುಣೇಶು ದೋಷಾವಿಷ್ಕರಣಂ ಅಸೂಯ. ಮಾತ್ಸರ್ಯ ಅಂದ್ರೆ ಅಸೂಯ ಅಂತ ಅರ್ಥ. ಬೇರೆಯವರ ಗುಣದಲ್ಲಿ ಮೊಸರಲ್ಲಿ ಕಲ್ಲು ಹುಡುಕೋದು ಅಂತ ಹೇಳ್ತಾರಲ್ಲ, ಬೇರೆಯವರ ಗುಣದಲ್ಲಿ ದೋಷವನ್ನು ಹುಡುಕುವಂಥದ್ದು. ಅತಿಲುಬ್ಧತ, ಅತಿಲೋಭ ಅಂದ್ರೆ ಅತಿಯಾದಂತಹ ಆಸೆ. ನಿರ್ಗುಣತ್ವಂ, ಅನೇಕ ಸಂದರ್ಭಗಳಲ್ಲಿ ಗುಣ ಶೂನ್ಯರಾಗಿರ್ತಾರೆ ಎಂಬಂತಹ ಭಾವ. ಅಶುಚಿತ್ವಂ, ಸ್ವಚ್ಛತೆಯ ಕಡೆ ಹೆಚ್ಚು ಗಮನ ಇರುವುದಿಲ್ಲ ಅಂತ ಅರ್ಥ. ಸ್ತ್ರೀಣಾಂ ದೋಷಾಹ ಸ್ವಭಾವಜಾಹ. ಸೊ ಇದು ಸ್ತ್ರೀಯರ ದೋಷಗಳು ಅಂತ ಹೇಳಿ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಹಿಯರ್ ಇನ್ 199th ಶ್ಲೋಕ ದ ಪೊಯೆಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಸಮ್ ಆಫ್ ದಿ ವೈಸಸ್ ಆರ್ ಡಿಮೆರಿಟ್ಸ್ ಆಫ್ women. Asatyam, lying. Sahasam, taking up works beyond one's ability or initiating works beyond one's
capacities. Maya is to deceive someone, is Maya. Matsaryam is to find fault with somebody's positive growth. That is jealousy. That is the right word. Jealous. Atilubdhata is greed, over possessiveness. Nirgunatvam, devoid of virtues. And ashochatvam, unhygienic, uncleanliness. Srinam doshaha swabhavajaha. These are the negative sides or demerits, vices of women. Atha द्वितीय दूती वचनं श्रुत्वा लावण्यवती उवाच अहं पतिव्रता कथम एतस्मिन् धर्मे पतिलंघने प्रवर्ते. ನಾವು ಈಗ ನಮಗೆ ತುಂಗಬಲ ಈಗಾಗಲೇ ತನ್ನ ಪ್ರೇಮವನ್ನ ತನ್ನ ಒಂದು ಪ್ರೀತಿಯನ್ನ ಒಬ್ಬಳು ದೂತಿಯ ಮೂಲಕ ಒಬ್ಬಳು ಸೇವಕಿಯ ಮೂಲಕ ಲಾವಣ್ಯವತಿಗೆ ಕಳಿಸ್ಕೊಟ್ಟಿರ್ತಾನೆ. ಆಗ ಲಾವಣ್ಯವತಿ ಈ ಒಂದು ಮಾತನ್ನ ಹೇಳ್ತಾಳೆ. ದೂತಿ ವಚನಂ ಶ್ರುತ್ವ ಲಾವಣ್ಯವತಿ ಉವಾಚ. ಅವಳ ಮಾತನ್ನ ಕೇಳಿ ತುಂಗಬಲ ತನ್ನಲ್ಲಿ ಆಸಕ್ತಿಯನ್ನು ಹೊಂದಿದ್ದಾನೆ ಅನ್ನುವಂತಹ ಮಾತನ್ನ ಕೇಳಿದ ಮೇಲೆ ಅಹಂ ಪತಿವ್ರತ ಕಥಂ ಏತಸ್ಮಿನ್ ಅಧರ್ಮೇ ಪತಿಲಂಘನೆ ಪ್ರವರ್ತೆ. ನಾನು ಪತಿವ್ರತೆಯಾಗಿದ್ದೇನೆ, ಇದು ಅಧಾರ್ಮಿಕವಾಗ್ತದೆ, ನನ್ನ ಒಂದು ನಿಯಮಕ್ಕೆ ಇದು ಮೀರಿದಂತಹ ವಿಚಾರ ಆಗುತ್ತೆ ಅಂತ ಹೇಳ್ತಾರೆ. Having heard the messenger or the duti, one who has been sent by Tungabala sends his wish or willingness towards Lavanyavati through a lady. So as soon as Lavanyavati got to know that Tungabala is also fell in love with her, she responds like this. Atha doti vachanam shrutva lavanyavati uvacha aham pativrata katham etasmin adharme patilanghane pravarte. Now it is beyond, there is no question of having extramarital affairs because it doesn't allow to have such relationships. Yataha साभार्याया गृहे दक्षा साभार्याया पतिव्रता साभार्याया पतिप्राणा साभार्याया पतिव्रता. In this ಶ್ಲೋಕ, ಈ ಶ್ಲೋಕದಲ್ಲಿ ಭಾರ್ಯ ಅಂದ್ರೆ ಪತ್ನಿ, ಯಾರು, ಆಕೆಯ ಕರ್ತವ್ಯ ಜವಾಬ್ದಾರಿಗಳೇನು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸಾ ಭಾರ್ಯ ಯಾ ಗೃಹೇ ದಕ್ಷ, ತನ್ನ ಮನೆಯ ಒಪ್ಪು ಓರಣವನ್ನ, ಸ್ವಚ್ಛತೆಯನ್ನ ಅಥವಾ ಆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡು ನಿರ್ವಹಣೆ ಮಾಡುವಂಥವಳು ಭಾರ್ಯ, ಪತ್ನಿ ಆಗಿರ್ತಾಳೆ. ಸಾ ಭಾರ್ಯ ಯಾ ಪ್ರಜಾವತಿ, ಮುಂದಿನ ಸಂತಾನವನ್ನು ನಿರ್ಮಾಣ ಮಾಡಿ ತನ್ನ ಈ ಪರಂಪರೆಯನ್ನ ಅವಿಚ್ಛಿನ್ನವಾಗಿ ಮುಂದುವರಿಕೆಯನ್ನು ಮಾಡುವಂಥದ್ದು, ಅದು ಎರಡನೆಯ ಜವಾಬ್ದಾರಿ. ಸಾ ಭಾರ್ಯ ಯಾ ಪತಿಪ್ರಾಣ, ತನ್ನ ಪತಿಗೆ ಹಿತವಾಗುವಂತೆ ನಡ್ಕೊಳ್ಳುವಂಥದ್ದು ಅಥವಾ ಇಡೀ ಸಂಸಾರದ ನೊಗವನ್ನ, ಜವಾಬ್ದಾರಿಯನ್ನು ಹೊತ್ತು ನಡೆಯುವಂಥದ್ದು. ಸಾ ಭಾರ್ಯಾಯ ಪತಿವ್ರತ. ಈ ರೀತಿ ತನ್ನ ಕುಟುಂಬ, ಮನೆತನ ಇವೆರಡರ ಹಿರಿಮೆ ಮಹಿಮೆಗಳನ್ನ ಕಾಪಾಡಿಕೊಂಡು ರಕ್ಷಣೆ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವಂಥದ್ದು, ಇದು ಪತ್ನಿಯ ಒಂದು ಕರ್ತವ್ಯ ಅಥವಾ ಜವಾಬ್ದಾರಿ ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳಲಾಗಿದೆ. In this shloka, the poet highlights a few duties and responsibilities of a household woman, the wife. Sa bharyaya grihe daksha, sa bharyaya prajavati. The woman who is taking the responsibility of the house and continuing the progeny, and one who takes the one who is the well-wisher of the entire family. So these are some of the
duties or responsibilities of a good household woman. न सा भार्येति वक्तव्या यस्याह भर्ता न तुष्यति तुष्टे भर्तरि नारीणां संतुष्टाः सर्वदेवताः. ಈ ಶ್ಲೋಕ ಅಥವಾ ಈ ಕೆಲವೊಂದು ಶ್ಲೋಕಗಳು ಪುರುಷ ಪ್ರಧಾನವಾದಂತಹ ಒಂದು ಸಮಾಜದ ಪ್ರತೀಕ ಅಂತ ಅನೇಕರು ಭಾವಿಸ್ತಾರೆ. ಯಾಕಂದ್ರೆ ಈ ಶ್ಲೋಕಗಳಲ್ಲಿ ಸ್ತ್ರೀಗೆ ಹೆಚ್ಚು ಜವಾಬ್ದಾರಿ ಅಥವಾ ಒಂದು ಅನೇಕ ಕರ್ತವ್ಯಗಳು ಇವುಗಳನ್ನ ವಿಧಾನ ಮಾಡುತ್ತಾ ಕೊನೆಗೆ ಪತಿಯ ಒಂದು ಮನ ಓಲೈಕೆಯನ್ನು ಮಾಡುವಂಥದ್ದು, ಅವನನ್ನ ಸಂಪೂರ್ಣವಾಗಿ ಅವನ ಶರಣಾಗತಿಯನ್ನ ಹೊಂದುವಂಥದ್ದು, ಈ ಅರ್ಥಗಳಲ್ಲಿಯೇ ಈ ಶ್ಲೋಕಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಇದು 201ನೇ ಶ್ಲೋಕವು ಆ ಒಂದು ಹಿನ್ನೆಲೆಯಲ್ಲಿ ಬರ್ತಾ ಇದೆ. ನಸಾ ಭಾರ್ಯೇತಿ ವಕ್ತವ್ಯ ಯಸ್ಯಾಹ ಭರ್ತಾ ನ ತುಷ್ಯತಿ. ಯಾವ ಪತ್ನಿಯಿಂದ ಪತಿಗೆ ಸಂತೋಷ ಇರುವುದಿಲ್ವೋ ಅಂತಹ ಪತ್ನಿಯನ್ನ ಪತ್ನಿ ಅಂತ ಕರೀಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ತುಷ್ಟೇ ಭರ್ತರಿ ನಾರೀಣಾಂ, ಭರ್ತ ಅಂದ್ರೆ ಪತಿ, ತುಷ್ಟೇ ಭರ್ತರಿ ನಾರೀಣಾಂ ಸಂತುಷ್ಟಾಹ ಸರ್ವದೇವತಾಃ. ಪತಿಯ ಸಂತೋಷವೇ, ಪತಿಯೇ ಪರದೈವ ಅನ್ನುವಂತಹ ಒಂದು ಮಾತು ಇದೆ. ಪತಿಯ ಸಂತೋಷವೇ ಅತ್ಯಂತ ಶ್ರೇಷ್ಠವಾದದ್ದು. ಪತಿ ಸಂತುಷ್ಟಗೊಂಡರೆ ಎಲ್ಲ ದೇವತೆಗಳು ಸಂತುಷ್ಟಗೊಂಡಂತೆ ಅಂತ ಹೇಳಿ ಈ ಶ್ಲೋಕದಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇನ್ 201, ಶ್ಲೋಕ ಸಂಖ್ಯಾ 201, the poet says, the household woman or the wife has got ultimate duty to make her husband happy forever, always. If the husband is not happy, she will not be considered as a good wife. If the husband is happy, she will make it is the sign of making all the gods equally happy. So this is mostly the male dominated reflection of male dominated society. So here you can see such hints or indications. Tataha यद्यदादिशति, ततः यद्यदादिशति मे प्राणेश्वरः तदेव अहम अविचारितं करोमि. ಈ ಮಾತಿನ ಈ ದೂತಿ ಮತ್ತು ಲಾವಣ್ಯವತಿ ಇವರಿಬ್ಬರ ವಾಗ್ವಾದ ಅಥವಾ ಇವರಿಬ್ಬರ ಸಂಭಾಷಣೆಯ ಸಂದರ್ಭದಲ್ಲಿ ಕೊನೆಯದಾಗಿ ಲಾವಣ್ಯವತಿ ಒಂದು ಮಾತನ್ನು ಹೇಳ್ತಾರೆ. ತತಃ ಯದ್ಯದ್ ಆದಿಶತಿ ಮೇ ಪ್ರಾಣೇಶ್ವರಃ, ನನ್ನ ಪತಿ ಏನೇನು ಆದೇಶವನ್ನ ಕೊಡ್ತಾನೋ ಅವಿಚಾರಿತಂ ಕರೋಮಿ ತದೇವ ಅಹಂ ಅವಿಚಾರಿತಂ ಕರೋಮಿ, ಅದನ್ನ ಎರಡನೇ ಬಾರಿ ಯೋಚನೆ ಮಾಡದೆ ನಾನು ಮಾಡೇ ಮಾಡ್ತೇನೆ. ನನ್ನ ಪತಿ ಹೇಳಿದ್ದಂತಹ ವಿಚಾರವನ್ನು ನಾನು ಮಾಡೇ ಮಾಡ್ತೇನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ದೂತ್ಯ ಉಕ್ತಂ ಸತ್ಯಂ ಸತಿ ಏತಂ ಏವ ಏತತ್, ಸರಿ ಸತ್ಯತಮಂ ಏವ ಏತತ್, ಇದು ನೀನ್ ಹೇಳ್ತಾ ಇರೋದು ನಿಜನಾ ಅಂತ ದೂತಿ ಮತ್ತೆ ಪ್ರಶ್ನೆ ಮಾಡ್ತಾರೆ. ಲಾವಣ್ಯವತಿ ಉವಾಚ ಧ್ರುವಂ ಸತ್ಯಮೇತತ್, ಖಂಡಿತವಾಗಿ ನಾನು ಮಾಡ್ತೀನಿ, ನನ್ನ ಪತಿ ಏನು ಹೇಳಿದ್ರು ಅದನ್ನು ಮಾಡುವುದು ನನ್ನ ಕರ್ತವ್ಯ ಅಂತ ಹೇಳಿ ಲಾವಣ್ಯವತಿ ಹೇಳ್ತಾರೆ. ತತಃ ದೂತಿಕಯ ಗತ್ವಾ ತತ್ ಸರ್ವಂ ತುಂಗಬಲಸ್ಯ ಅಗ್ರೇ ನಿವೇದಿತಂ. ಇದನ್ನೆಲ್ಲವನ್ನು ಆ ದೂತಿ ಯಾರು ಬಂದಿರ್ತಾಳೋ ಅವಳು ತುಂಗಬಲನ ಹತ್ರ ಹೋಗಿ ಈ ವಿಚಾರವನ್ನು ಹೇಳ್ತಾಳೆ. ತಚ್ಛ್ರುತ್ವಾ ತುಂಗಬಲಃ ಅಬ್ರವೀತ್ ವಿಷಮೇಷುಣ ವ್ರಣಿತ ಹೃದಯ ತಾಂ ವಿನಾ ಕಥಂ ಅಹಂ ಜೀವಿಷ್ಯಾಮಿ. ತುಂಗಬಲ ತುಂಬಾ ಪ್ರಬಲನಾಗಿರ್ತಾನೆ ಮತ್ತು ಆಢ್ಯ ಅಥವಾ ಶ್ರೀಮಂತನೂ ಆಗಿರ್ತಾನೆ. ಅವನಿಗೆ ಅನೇಕ ಸೇವಕರು ಸೇವಕಿಯರು ಎಲ್ಲರೂ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವನು ಒಂದು ಮಾತನ್ನು ಹೇಳ್ತಾನೆ, ವಿಷಮೇಷುಣ ವ್ರಣಿತ ಹೃದಯ ತಾಂ ವಿನಾ ಕಥಂ ಅಹಂ ಜೀವಿಷ್ಯಾಮಿ. ನನಗೆ ಅವಳ ಬಗ್ಗೆ ತುಂಬಾ ಅನುರಾಗ ಆಗಿದೆ, ಪ್ರೀತಿ ಉಂಟಾಗಿದೆ, ಅವಳಿಲ್ಲದೆ ನಾನು ಹೇಗೆ ಜೀವಿಸ್ತೀನಿ ಅಂತ ಹೇಳ್ತೀನಿ. ಕುಟ್ಟಿನಿ ಆಹ ಸ್ವಾಮಿನ ಆನೀಯ ಸಮರ್ಪಯಿತವ್ಯ ಇತಿ. ಅವನ ಈ ಮಾತನ್ನೆಲ್ಲ ಕೇಳಿದಂತಹ ಅಲ್ಲಿಯೇ ಇದ್ದಂತಹ ಒಬ್ಬ ಮಹಿಳೆ
ಅಥವಾ ಸೇವಕಿ, ಆ ಸೇವಕಿ ಹೇಳ್ತಾಳೆ ಸ್ವಾಮಿನ್ ಸ್ವಾಮಿನಿ ಸರಿ ಸ್ವಾಮಿನ ಆನೀಯ ಸಮರ್ಪಯಿತವ್ಯ, ಅವನ ಪತಿಯೇ ಅವಳನ್ನ ನಿನ್ನ ಕಡೆ ತಂದು ಕೊಟ್ರೆ ಹೇಗೆ ಅನ್ನುವಂತಹ ಮಾತನ್ನ ಹೇಳ್ತಾಳೆ. ಸಪ್ರಾಹ ಕಥಂ ಏತತ್ ಶಕ್ಯಂ ಕುಟ್ಟಿನಿ ಆಹ ಉಪಾಯ ಕ್ರಿಯತಾಂ. ಅದು ಹೇಗೆ ಸಾಧ್ಯ ಅಂತ ಈಗ ತುಂಗಬಲ ಕೇಳಿದಾಗ ಕುಟ್ಟಿನಿ ಅಥವಾ ಸೇವಕಿ ಹೇಳ್ತಾಳೆ ಉಪಾಯ ಕ್ರಿಯತಾಂ, ಒಂದು ಉಪಾಯ ಮಾಡಿದ್ರೆ ಸಾಧ್ಯ ಆಗ್ತದೆ ಅಂತ ಆ ಸೇವಕಿ ಇವನಿಗೆ ಒಂದು ಉಪಾಯವನ್ನ ಹೇಳ್ತಾಳೆ. ನೌ at the fag end of their conversation between Kuttini, between Lavanyavati and the messenger, finally Lavanyavati says, I will abide by the words of my husband. Whatever he says, there is no question of raising any objection to my husband's words. So I will follow it with all faith. That is what she says. Dutya uktam satyatamam etat. Now the messenger inquires again whether it is 100% true that she follows her husband's words without any faith. Lavanyavati uvacha dhruvam satyam etat. Dhruvam satyam etat. Even without an iota of doubt, you can take it from me that I follow my husband's words without any other objections. Tataha dutikaya gatva tat sarvam tungabalasya agre niyeditam. Now the messenger went back and reported every point to Tungabala. Tachrutva Tungabalaha bravir vishameshunad vranita hridayaha tam vina katham aham jivishyami. Now, having heard all this, Tungabala says, I will not be able to live without Lavanyavati. I am totally in love with her. That is what he expresses his wish. Kuttinya aha swamina aniya samarpitavya iti. Now Tungabala is looking for some or the other options. At that time, one of his attenders or servants, she said that there is a possibility, because there is a loophole or the possibility that if her husband himself takes Lavanyavati to you, it is highly possible. Now, being very curious, Tungabala inquires how it is possible. Kuttini aha upayah kriyatam. If there is a plan, we can make it possible. The servant replies. Please mark in 202 shloka the first half. Upaye nahi yat shakyam tanna shakyam ಪರಾಕ್ರಮೈಹಿ. ಈ ಮೊದಲನೇ ಲೈನ್ ಏನಿದೆ 202ನೇ ಶ್ಲೋಕದ ಮೊದಲನೇ ಲೈನ್, ಅದನ್ನ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ, ಪ್ರಮುಖವಾದಂತಹ ಪಂಕ್ತಿ. ಉಪಾಯೇನ ಹಿ ಯಚ್ಛಕ್ಯಂ ತನ್ನ ಶಕ್ಯಂ ಪರಾಕ್ರಮೈಹಿ. ಯಾವುದು ಉಪಾಯದಿಂದ ಸಾಧ್ಯವೋ ಅದು ಪರಾಕ್ರಮದಿಂದ ಸಾಧ್ಯ ಇಲ್ಲ. ಶೃಗಾಲೇನ ಹತೋ ಹಸ್ತಿ ಗಚ್ಚತಾ ಪಂಕವರ್ತ್ಮನ. ಶೃಗಾಲಹ, ಈಗಾಗಲೇ ಈ ಶಬ್ದ ತುಂಬಾ ಕಡೆ ಬಂದಿದೆ. ಶೃಗಾಲಹ ನರಿ. ಒಂದು ನರಿಯಿಂದ ಒಂದು ಆನೆಯು ಸಾವನ್ನಪ್ಪತ್ತೆ. ಗಚ್ಚತಾ ಪಂಕವರ್ತ್ಮನ, ಅದು ಹೇಗೆ ಸಾವನ್ನಪ್ಪತ್ತೆ? ಆ ಒಂದು ಕೆಸರಿನಲ್ಲಿ ಸಿಕ್ಕಾಕೊಂಡು ಒಂದು ದೊಡ್ಡ ಆನೆಯನ್ನೇ ಈ ನರಿ ಕೊಲ್ಲತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾನೆ. ಸೊ ಇನ್ 202 ಶ್ಲೋಕ ಸಂಖ್ಯಾ 202, ಉಪಾಯೇನ ಹಿ ಯಚ್ಛಕ್ಯಂ ತನ್ನ ಶಕ್ಯಂ ಪರಾಕ್ರಮೈಹಿ.
So with proper plan, we can execute many things which may not be possible through our uh, valor, through our physical strength. Shrigalena hato hasti gacchata pankavartmana. So the first half is very important. Please mark it. Shrigalena hataha hasti gacchata pankavartmana. A fox hatches a plan and try to capture or catch hold of or kill the elephant. So this is the content or the theme of the next story. Rajaputraha prichati katham etat sa kathayati. Now Rajaputra says katham etat. How it is possible? Now Kuttini tells or she narrates a story. ಒಂದು ಕಥೆಯನ್ನು ಹೇಳ್ತಾರೆ. ಅಸ್ತಿ ಬ್ರಹ್ಮಾರಣ್ಯೇ ಕರ್ಪೂರ ತಿಲಕೋ ನಾಮ ಹಸ್ತಿ. ಕರ್ಪೂರ ತಿಲಕ ಅಂತ ಒಂದು ಆನೆ ಇದೆ. ಇಲ್ಲಿ ಕರ್ಪೂರ ತಿಲಕ ಹಸ್ತಿ ಎನ್ನುವಂತಹ ಪದಗಳನ್ನ ರೇಖಾಂಕನ ಮಾಡಿ. ತಮ್ ಅವಲೋಕ್ಯ ಸರ್ವೇ ಶೃಗಾಲಾಹ ಚಿಂತಯಂತಿ ಸ್ಮ ಯದಿ ಅಯಂ ಕೇನಾಪಿ ಉಪಾಯೇನ ಮ್ರಿಯತೆ ತದಾ ಅಸ್ಮಾಕಂ ಏತದ್ ದೇಹೇನ ಮಾಸ ಚತುಷ್ಟಯಸ್ಯ ಭೋಜನಂ ಭವಿಷ್ಯತಿ. ಆಗ ಆ ಒಂದು ವನದಲ್ಲಿ, ಬ್ರಹ್ಮಾರಣ್ಯ ಅನ್ನುವಂತಹ ವನದಲ್ಲಿ ಈ ಕರ್ಪೂರ ತಿಲಕ ಅನ್ನುವಂತಹ ದೊಡ್ಡ ಆನೆ ಇರುತ್ತೆ. ಆ ಆನೆಯನ್ನು ನೋಡಿ ಅಲ್ಲಿದ್ದಂತಹ ಅನೇಕ ನರಿಗಳು ಒಂದು ವಿಚಾರವನ್ನ ಮಾಡುತ್ತೆ. ಈ ಆನೆ ಸತ್ರೆ ನಮಗೆ 4 ತಿಂಗಳು ಎಲ್ರಿಗೂ ಮೃಷ್ಟಾನ್ನ ಭೋಜನ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ಮಾಡುತ್ತೆ. ತತ್ರ ಏಕೇನ ವೃದ್ಧ ಶೃಗಾಲೇನ ಪ್ರತಿಜ್ಞಾತಂ ಮಯಾ ಬುದ್ಧಿ ಪ್ರಭಾವಾತ್ ಅಸ್ಯ ಮರಣಂ ಸಾಧಯಿತವ್ಯಂ. ಆಗ ಅಲ್ಲಿದ್ದಂತಹ ಒಂದು ಮುದಿ ನರಿ ಹೇಳುತ್ತೆ, ನನ್ನ ಬುದ್ಧಿ ಪ್ರಭಾವದಿಂದ ಈ ಈ ಒಂದು ಗಜವನ್ನ ನಾನು ಕೊಲ್ತೀನಿ. ಅನಂತರಂ ಸಹ ವಂಚಕಃ ಕರ್ಪೂರ ತಿಲಕ ಸಮೀಪಂ ಗತ್ವಾ ಸಾಷ್ಟಾಂಗಪಾತಂ ಪ್ರಣಮ್ಯ ಉವಾಚ. ಇಷ್ಟು ಹೇಳಿ ಆದ್ಮೇಲೆ ಅದು ಆ ಮುದಿ ನರಿ ಏನಿತ್ತು ಅದು ನೇರವಾಗಿ ಆ ಆನೆಯ ಬಳಿ ಹೋಗಿ, ಕರ್ಪೂರ ತಿಲಕ ಅನ್ನುವಂತಹ ಆನೆಯ ಬಳಿ ಹೋಗಿ ಸಾಷ್ಟಾಂಗಪಾತಂ ಪ್ರಣಮ್ಯ ದೀರ್ಘದಂಡ ನಮಸ್ಕಾರ ಮಾಡಿ ಉವಾಚ ದೇವ ದೃಷ್ಟಿ ಪ್ರಸಾದಂ ಕುರು. ದೊರೆಗಳೇ, ನೀವು ನನಗೆ ಕೃಪೆ ಮಾಡಿ, ಅನುಗ್ರಹ ಮಾಡಿ ಅಂತ ಕೇಳಿ. ಹಸ್ತಿ ಬ್ರೂತೆ ಕಸ್ತ್ವಂ ಕುತಃ ಸಮಾಯಾತಃ. ಈಗ ಆನೆ ಕೇಳುತ್ತೆ, ಯಾರು ನೀನು, ಎಲ್ಲಿಂದ ಬಂದಿದ್ದೀಯಾ ಅಂತ ಕೇಳುತ್ತೆ. ಸಹ ವದತ್ ಜಂಬುಕಃ ಅಹಂ ಸರ್ವೈಃ ವನವಾಸಿಭಿಃ ಪಶುಭಿಃ ಮಿಲಿತ್ವಾ ಭವತ್ಸಕಾಶಂ ಪ್ರಸ್ಥಾಪಿತ. ನಾನು ಒಂದು ನರಿ, ಈ ವನದಲ್ಲಿ ಇರುವಂತಹ ಎಲ್ಲ ಪ್ರಾಣಿಗಳು ಮತ್ತು ಪಕ್ಷಿಗಳು ಒಂದು ನಿರ್ಣಯ ಮಾಡಿ ನಿನ್ನ ಕಡೆ ನನ್ನನ್ನ ಕಳಿಸಿದ್ದಾರೆ. ಯದ್ವಿನಾ ರಾಜ್ಞಾ ಅವಸ್ಥಾತುಂ ನ ಶಕ್ಯಂ ತತ್ ಅತ್ರ ಅಟವೀ ರಾಜ್ಯೇ ಅಭಿಷೇಕ್ತುಂ ಭವಾನ್ ಸರ್ವಸ್ವಾಮಿ ಗುಣೋಪೇತಃ ನಿರೂಪಿತಃ. ನಿನ್ನಲ್ಲಿ ರಾಜನಿಗೆ ಬೇಕಾದಂತಹ ಎಲ್ಲ ಗುಣಗಳೂ ಇದೆ. ಈ ಅರಣ್ಯದಲ್ಲಿ ಯಾರೇ ಒಬ್ಬ ರಾಜ ಇಲ್ಲ. ಆದ್ರಿಂದ ನಿನಗೆ ಈಗ ಪಟ್ಟಾಭಿಷೇಕ, ರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಈ ಅರಣ್ಯದಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ನಿರ್ಣಯ ಮಾಡಿವೆ. ಅವುಗಳೆಲ್ಲವೂ ನನ್ನನ್ನ ಈ ವಿಷಯ ತಿಳಿಸ್ಲಿಕ್ಕೋಸ್ಕರ ನಿನ್ನ ಕಡೆ ಅವುಗಳ ಪ್ರತಿನಿಧಿಯಾಗಿ ನನ್ನನ್ನ ಕಳಿಸಿದೆ ಅಂತ ವಿಚಾರವನ್ನ ಹೇಳ್ತಾರೆ. ನಾವು ಕುಟ್ಟಿನಿ ಆರ್ ದ servant. The servant narrates a story. Asti Brahmaranye Karpura Tilako Nama Hasti. There was an elephant by name Karpura Tilaka in the forest called Brahmaranya. Tam avalokya sarve shrigaalaha chintayanti sma yadi ayam kenapyupayena mriyate
तदा अस्माकम् एतद् देहेन मासचतुष्टयस्य भोजनं भविष्यति. So all the foxes in the forest came together and they thought that if only this big elephant dies, we will have sumptuous food for next 4 months. तत्र एकेन वृद्धशृगालेन प्रतिज्ञातं मया बुद्धिप्रभावात् अस्य मरणं साधयितव्यम्. At that point of time, one of the oldest foxes takes an oath saying that I will definitely kill this big elephant using my intelligence. अनन्तरं सः वञ्चकः कर्पूरतिलकसमीपं गत्वा साष्टाङ्गपातं प्रणम्य उवाच. Soon after that, the elderly fox went or approached the Karpuratilaka, the elephant, and it offered prostrations, that is Sashtanga Namaskar, prostration. Pranamya uvacha, Deva Drishti Prasadam Kuru. O king, please bestow your blessings. Hasti brute kasvam kutah samayataha, who are you, where are you from? Questioned the elephant. Saha avadat jambukaha aham sarvaihi vanavasibihi pashubihi militva bhavatsakasham prasthapitah. So I am a fox. I came here as a representative of all the animals and birds with a message. Yadvina rajna avasthatum nashakyam tat atra atagi rajye abhishektum bhavan sarvaswami gunopetah nirupitah. So all the animals and birds are of the view that you are the only suitable elephant to be considered as a king, so that we all have decided you to announce you as a king. Yataha कुलाभिजन आचारैः अतिशुद्धः प्रतापवान् धार्मिको नीतिकुशलः सह स्वामी युज्यते भुवि. ಒಬ್ಬ ಸ್ವಾಮಿ ಆದಂಥವನು, ಸ್ವಾಮಿ ಅಂದ್ರೆ ಇಲ್ಲಿ ನೃಪ ಅಥವಾ ರಾಜ ಅಂತ ಅರ್ಥ. ಕುಲಾಭಿಜನ ಆಚಾರೈಹಿ, ಅವನು ಸತ್ಕುಲ ಸಂಪನ್ನನ, ಸತ್ಕುಲದಲ್ಲಿ ಅವನಿಗೆ ಜನನ ಆಗಿರಬೇಕು. ಅಭಿಜನ ಆಚಾರೈಹಿ, ಒಳ್ಳೆಯ ಕ್ಯಾರೆಕ್ಟರ್ ಅಥವಾ ಅವನ ಚಾರಿತ್ರ್ಯ ಒಳ್ಳೆಯದಾಗಿರಬೇಕು. ಅತಿಶುದ್ಧ ಪ್ರತಾಪವಾನ್, ಅವನು ಶೌರ್ಯ ಸಾಮರ್ಥ್ಯಕ್ಕೆ ಹೆಸರಾಗಿರಬೇಕು. ಶುದ್ಧ ಚರಿತ್ರನಾಗಿರಬೇಕು. ಧಾರ್ಮಿಕ ನೀತಿ ಕುಶಲ, ಅವನು ಧರ್ಮ ಅಧರ್ಮಗಳು ಯಾವುದು ಇದನ್ನ ಸರಿಯಾಗಿ ಬಲ್ಲವನು ಮತ್ತು ಶಾಸನ ಕುಶಲನೂ ಆಗಿರಬೇಕು. ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಅವನಲ್ಲಿ ಇರಬೇಕು, ಪ್ರಶಾಸನ ಕೌಶಲ್ಯ ಇರಬೇಕು. ಅಂಥವನಿದ್ರೆ ಒಳ್ಳೆಯ ನೇತ ಅಥವಾ ಒಳ್ಳೆಯ ಸ್ವಾಮಿ, ರಾಜ ಅಂತ ಕರೆಸ್ಕೊಳ್ಬಹುದು. ಇನ್ ದ ಶ್ಲೋಕ ಸಂಖ್ಯಾ 203 we can see the nature of a good leader or the king. Kulabhijana acharaihi atishuddha pratapavan, one who is born in a noble family and having got the prowess, the courage to fight out the enemies. Dharmikaha niti kushalaha, one who is always following the path of dharma and good in administrative skills, is saha swami yujyate bhuvi, is highly recommended or highly appreciated to become the king. Aparancha pashya rajanam prathamam vindet tato bharyam tato dhanam rajani asati lokesmin kuto bharya kuto dhanam. Rajanam prathamam vindet. So one ಈ ಶ್ಲೋಕ 204ನೇ ಶ್ಲೋಕದಲ್ಲಿ ಮೊದಲು
ಜನರು ರಾಜನನ್ನ ಆಯ್ಕೆ ಮಾಡಿಕೊಳ್ಬೇಕು. ಯಾಕಂದ್ರೆ ರಾಜ ಇಲ್ಲದಂತಹ ಒಂದು ನಾಡು ಅಥವಾ ಒಂದು ಪ್ರದೇಶ ಅದು ಪರಕೀಯರ ಆಕ್ರಮಣಕ್ಕೆ ಸುಲಭವಾಗಿ ತುತ್ತಾಗ್ತದೆ. ಆದ್ರಿಂದ ಅಲ್ಲಿನ ಜನ ರಾಜನನ್ನ ಮೊದಲು ನಿಶ್ಚಯ ಮಾಡ್ಕೊಳ್ಬೇಕು. ಪ್ರಥಮಂ ವಿಂದೇತ್ ತಥೋ ಭಾರ್ಯಾ ತಥೋ ಧನಂ. ಅದನ್ನ ರಾಜ ನಿಶ್ಚಯ ಆದ ಕೂಡಲೇ ಅಲ್ಲಿನ ನಾಡು ಸುರಕ್ಷಿತವಾಗಿರ್ತದೆ. ಅದ ನಂತರದ ಸ್ಥಾನದಲ್ಲಿ ತನ್ನ ಹೆಂಡತಿಯನ್ನ ಮತ್ತು ಹಣವನ್ನ ಇದರ ಕಡೆ ಅಲ್ಲಿನ ಜನರು ಹೆಚ್ಚು ಪ್ರಯತ್ನ ಮಾಡಬೇಕು. ರಾಜನಿ ಅಸತಿ ಲೋಕೇಸ್ಮಿನ್ ಕುತೋ ಭಾರ್ಯಾ ಕುತೋ ಧನಂ. ರಾಜ ಇಲ್ಲದಂತಹ ನಾಡಿನಲ್ಲಿ ಧನ ಮತ್ತು ಪತ್ನಿ ಇಂತಹ ಯಾವ ಒಂದು ವಸ್ತು ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಇರುವುದಿಲ್ಲ. ಅಂದ್ರೆ ಅದು ಪರಕೀಯರ ಸ್ವತ್ತಾಗ್ತದೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ದಾರೆ. ಇನ್ ಶ್ಲೋಕ ಸಂಖ್ಯಾ 204 the poet says, it is highly important to choose the king, and only after that people of the land can think of acquiring wealth and getting settled with the family. Rajani asati lokesmin kuto bharya kuto dhanam. If the land is devoid of the king, all the possessions, whether it is wife or the money, everything will be lost. The complete land goes under the control of the enemy. Anyacha पर्जन्य इव भूतानाम् आधारः पृथिवीपतिः विकलेपि हि पर्जन्ये जीव्यते न तु भूपतौ. ಹೇಗೆ ಮಳೆಯು ಈ ಭೂಮಿಗೆ ಆಧಾರವಾಗಿರ್ತದೋ, ಪರ್ಜನ್ಯ ಇವ ಭೂತಾನಾಂ ಆಧಾರಃ ಪೃಥಿವೀಪತಿ. ಪೃಥಿವೀಪತಿ ರಾಜ. ರಾಜನೂ ಕೂಡ ಇಡೀ ಭೂಮಿಗೆ ಒಂದು ಆಧಾರವನ್ನ, ಒಂದು ನೆಲೆಯನ್ನ ಕೊಡುತ್ತಾನೆ. ವಿಕಲೇಪಿ ಪರ್ಜನ್ಯೇ ಜೀವ್ಯೇತ ನ ತು ಭೂಪತೌ. ಒಂದು ಪಕ್ಷ ಮಳೆ ಬರದೇ ಇದ್ರೂ ಅಲ್ಲಿನ ಜನಜೀವನ ನಡೆದು ಹೋಗ್ತದೆ. ಆದ್ರೆ ರಾಜನಿಲ್ಲದಂತಹ ಭೂಭಾಗ ಏನಿದೆಯೋ ಅದು ಶಾಶ್ವತವಾಗಿ ನಾಶವನ್ನೇ ಹೊಂದುತ್ತೆ. ಇನ್ 205 ಶ್ಲೋಕ ಸಂಖ್ಯಾ, the poet says the land can live, or the people in the land can live and prosper with the help of rain and the king. At some time, even without the rain, people can survive, but it is highly impossible to survive without the king. ನಿಯತ ವಿಷಯवर्ती 206ನೇ ಶ್ಲೋಕ. ನಿಯತ ವಿಷಯवर्ती ಪ್ರಾಯುಷೋ ದಂಡ ಯೋಗಾತ್ ಜಗತಿ ಪರವಶೇಸ್ಮಿನ್ ದುರ್ಲಭಃ ಸಾಧು ವೃತ್ತಃ ಕೃಶಮಪಿ ವಿಕಲಂ ವಾ ಯಾಧಿತಂ ವಾ ಧನಂ ವಾ ಪತಿಮಪಿ ಕುಲನಾರಿ ದಂಡಭೀತ್ಯಾ ಅಭ್ಯುಪೈತಿ. ನಿಯತ ವಿಷಯವರ್ತಿ ಪ್ರಾಯಶಃ ದಂಡಯೋಗಾತ್. ಎಲ್ಲ ಸಮಾಜದಲ್ಲೂ ಅದರದ್ದೇ ಆದಂತಹ ಕೆಲವೊಂದು ಸಾಮಾಜಿಕ ಚೌಕಟ್ಟು ಅಂತ ಇರುತ್ತೆ. ದಂಡಂ ದಶಗುಣಂ ಅಂತ ಕೇಳಿರಬಹುದು. ಸಾಮ, ಭೇದ, ದಾನ, ದಂಡ ಅಂತ ಹೇಳಿ 4 ಉಪಾಯಗಳನ್ನ ಹೇಳಿದ್ದಾರೆ. ಇಲ್ಲಿ ಕವಿ ಹೇಳ್ತಾ ಇದ್ದಾನೆ, ನಿಯತ ವಿಷಯವರ್ತಿ ಪ್ರಾಯುಷೋ ದಂಡಯೋಗಾತ್ ಜಗತಿ ಪರವಶೇ ಅಸ್ಮಿನ್ ದುರ್ಲಭ ಸಾಧು ವೃತ್ತಃ. ಎಲ್ಲರೂ ಸಜ್ಜನರಾಗಿ ಜೀವನ ಮಾಡೋದು ತುಂಬಾ ಕಷ್ಟ. ಸಮಯ ನಮ್ದೀಗ 40 ನಿಮಿಷದ ಸಮಯ ಮುಗಿತಾ ಬಂದಿರೋದ್ರಿಂದ ಮತ್ತೆ ಜಾಯ್ನ್ ಆಗೋಣ, ಚರ್ಚೆ ಮುಂದುವರ್ಸೋಣ. We will join after the session ends.